ಹಾಯ್, ನಾನು ನಿಮ್ಮ ಲಕ್ಷ್ಮೀಕಾಂತ್. ವೆಲ್ಕಮ್ ಟು ಅಥೆಂಟಿಕ್ ಸ್ಟಡೀಸ್ ಓನ್ಲಿ ಸಕ್ಸಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ನ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಭಾರತ್ ಪರ್ವ. ಏನಿದು ಭಾರತ್ ಪರ್ವ? ಇದು ಗಣರಾಜ್ಯೋತ್ಸವದ ಜೊತೆಯಾಗಿ ಪ್ರತಿ ವರ್ಷ ಆಯೋಜಿಸುವ ಒಂದು ಮೆಗಾ ಕಾರ್ಯಕ್ರಮವಾಗಿದೆ. ಸೊ ಇದನ್ನು 2016ರಲ್ಲಿ ಉದ್ಘಾಟಿಸಲಾಯಿತು, ಅಂದರೆ ಪ್ರಾರಂಭಿಸಲಾಯಿತು. ಈ ಇವೆಂಟ್ ಏನಿದೆ ದೇಶಭಕ್ತಿಯ ಉತ್ಸಾಹವನ್ನು ಉಂಟು ಮಾಡುತ್ತದೆ ಮತ್ತು ದೇಶದ ಶ್ರೀಮಂತ ವೈವಿಧ್ಯಮಯ ಸಂಸ್ಕೃತಿ ವೈವಿಧ್ಯತೆಯನ್ನು ತೋರಿಸುತ್ತದೆ. ಹಾಗಾದರೆ ಈ ಭಾರತ್ ಪರ್ವ ಇದನ್ನು ಆಯೋಜಿಸುವವರು ಯಾರು? ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸೊ ಹಾಗಾದರೆ ಇದನ್ನು ಆಯೋಜಿಸುವವರು ಪ್ರವಾಸೋದ್ಯಮ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟೂರಿಸಂ ಇದನ್ನು ಆಯೋಜಿಸುತ್ತದೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ದಿ ಮೋಸ್ಟ್ ಎಕ್ಸ್ಪೆಕ್ಟಬಲ್ ಕ್ವಶನ್ಸ್ ಫಾರ್ ಆಲ್ ಗೌರ್ನಮೆಂಟ್ ಎಕ್ಸಾಮ್ಸ್ ಇನ್ ಎ ಕಮ್ಮಿಂಗ್ ಡೇಸ್. ಅದೇ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು. ಹಾಗಾದರೆ ಮೊದಲನೇದಾಗಿ ಯಾರ್ಯಾರಿಗೆ ಪ್ರಶಸ್ತಿ ವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲು ನಾವು ಜಪಾನ್ನ ಪ್ರೈಮ್ ಮಿನಿಸ್ಟರ್ ಆದಂತಹ ಶಿಂಜೋ ಅಬೆ ಇದನ್ನು ಕೇಳಬಹುದು. ಈ ವರ್ಷ ಪದ್ಮವಿಭೂಷಣ ಪಡೆದ ವಿದೇಶಿಯ ಯಾವ ದೇಶದ ಪ್ರಧಾನಮಂತ್ರಿಗೆ ಕೊಟ್ಟಿದ್ದಾರೆ ಅಂತ ಕಂಡ್ರೆ ಜಪಾನ್ನ ಪ್ರಧಾನಮಂತ್ರಿ ಅವರು ಶ್ರೀ ಶಿಂಜೋ ಅಬೆ. ಹಾಗೆ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದಂತಹ SP ಬಾಲಸುಬ್ರಹ್ಮಣ್ಯನ್, ಹಾಗೆ ಬೆಲ್ಲಿ ಮೋನಪ್ಪ ಹೆಗಡೆ ಇವರು ಕರ್ನಾಟಕದಿಂದ ಮೆಡಿಸಿನ್ನಿಗೆ ಕೊಟ್ಟಿದ್ದಾರೆ. ಹಾಗೆ ನರೇಂದರ್ ಸಿಂಗ್ ಕಂಪನಿ ಇವರು ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದಕ್ಕೆ ಕೊಟ್ಟಿದ್ದಾರೆ. ಇವರು USA ಅವರು ಪೋಸ್ತಮಸ್ಲಿ ಕೊಟ್ಟಿದ್ದಾರೆ ಇವರಿಗೆ. ಹಾಗೆ ಮೌಲಾನಾ ವಹೀದುದ್ದೀನ್ ಖಾನ್ ಇವರು ಸ್ಪಿರಿಚುವಲಿಸಮ್ಗೆ ಕೊಟ್ಟಿದ್ದಾರೆ. ಹಾಗೆ BB ಲಾಲ್ ಮತ್ತು ಸುದರ್ಶನ್ ಸಾಹೋಗೆ RT ಕೊಟ್ಟಿದ್ದಾರೆ. ಸೊ ಇದು ಏಳು ಪದ್ಮವಿಭೂಷಣವನ್ನು ಕೊಟ್ಟಿದ್ದಾರೆ. 10 ಪದ್ಮಭೂಷಣವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗರಿಗೆ 3 ಜನರಿಗೆ ಕೊಟ್ಟಿದ್ದಾರೆ. ನಮ್ಮ ಪದ್ಮಭೂಷಣವನ್ನು ಕನ್ನಡಿಗರಾದಂತಹ ಚಂದ್ರಶೇಖರ್ ಕಂಬಾರ್ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ 102 ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಿದ್ದಾರೆ. 7 ಪದ್ಮವಿಭೂಷಣ, 10 ಪದ್ಮಭೂಷಣ, 102 ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಈ 102ರಲ್ಲಿ ಕರ್ನಾಟಕದವರು 3 ಜನ ಇದ್ದಾರೆ. ಒಂದು ಮಂಜಮ್ಮ ಎಂಬ ಒಂದು ಜೋಗತಿ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ಲಕ್ಷ್ಮೀನಾರಾಯಣ್ ಕಶ್ಯಪ್, ಹಾಗೆ ವೆಂಕಟೇಶ್ ಎನ್ನುವ 3 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಮೋಸ್ಟ್ ಎಕ್ಸ್ಪೆಕ್ಟಬಲ್ ಕ್ವಶನ್ ಆಗಿರುತ್ತದೆ. ಹೇಗಾದರೂ ಕೇಳ್ಬೋದು, ಈ 3 ಜನರನ್ನಾದರೂ ಕೇಳ್ಬೋದು, ಇಲ್ಲಿ ಚಂದ್ರಶೇಖರ್ ಕಂಬಾರ್ ಅವ್ರನ್ನಾದರೂ ಕೇಳ್ಬೋದು, ಇದರಲ್ಲಿ ಏನು ಬೆಲ್ಲಿ ಮೋಹನಪ್ಪ ಹೆಗಡೆ ಇದ್ದಾರಲ್ಲ ಇವರಿಗಾದರೂ ಕೇಳಬಹುದು. ಹಾಗೆ ಇದರಲ್ಲಿ ವಿಭಿನ್ನ ಥರದ ಪ್ರಶ್ನೆ ಕೇಳ್ಬೋದು. ವಿದೇಶಿಗರಾದಂತಹ ಶಿಂಜೋ ಅಬೆ ಆಗಿರ್ಬೋದು ಮತ್ತು ನರೇಂದ್ರ ಸಿಂಗ್ ಕಂಪನಿ ಆಗಿರ್ಬೋದು, ಇವರಿಗೆ ಮೇಲೂ ಕ್ವಶನ್ ಕೇಳಬಹುದು. ಇನ್ನು ಮೂರನೇ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಆಕಾಶ್ NG ಕ್ಷಿಪಣಿ. ಒಡಿಶಾ ಕರಾವಳಿಯಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ಶ್ರೇಣಿಯಿಂದ ಆಕಾಶ್ NG ಕ್ಷಿಪಣಿಯನ್ನು DRDO ಯಶಸ್ವಿಯಾಗಿ ಇದರ ಉಡಾವಣೆಯನ್ನು ನಡೆಸಿತು. ಯಶಸ್ವಿ ಆಗಿದೆ ಅದು. ಹಾಗೆ ಆಕಾಶ್ NG ಹೊಸ ತಲೆಮಾರಿನ ವಾಯು ಕ್ಷಿಪಣಿಯಾಗಿದ್ದು ಇದು ಸರ್ಫೇಸ್ ಟು ಏರ್, ಇದು ತುಂಬ ಇಂಪಾರ್ಟೆಂಟ್. ಆಕಾಶ್ NG ಈ ಕೆಳಗಿನವುಗಳಲ್ಲಿ ಯಾವ ಮಾದರಿಯ ಕ್ಷಿಪಣಿ ಆಗಿದೆ? ಸೊ ಸರ್ಫೇಸ್ ಟು ಏರ್ ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಆಕಾಶ ಮೇಲಿರುತ್ತೆ, ಇದು ಸರ್ಫೇಸ್ ಆಗಿರುತ್ತದೆ. ಆಕಾಶ್ ಅಂತಂದರೆ ಮೇಲೋಗೋದು, ಆಕಾಶಕ್ಕೆ ಹೋಗೋದು, ಈ ಥರ ನೆನ್ಪಿಟ್ಕೋಬೇಕು. ಆಕಾಶ್ ಈಸ್ ಅ ಸರ್ಫೇಸ್ ಟು ಏರ್. ಇದು ವೈಮಾನಿಕ ಬೆದರಿಕೆಗಳನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಸೊ ಆಕಾಶ್ NG ಡೆವಲಪ್ಡ್ ಬೈ DRDO. ಇಟ್ ಈಸ್ ಟೆಸ್ಟೆಡ್ ಎಟ್ ಒಡಿಶಾ ಕರಾವಳಿಯಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ಶ್ರೇಣಿಯಿಂದ ಇದನ್ನು
ಟೆಸ್ಟ್ ಮಾಡಿದ್ದು. ಇದು DRDO ಡೆವಲಪ್ ಮಾಡಿದೆ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ಇತ್ತೀಚೆಗೆ ಮೀನ್ಸ್ ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಾಗೆ ಮೊನ್ನೆ ದೆಹಲಿ ಕೆಂಪುಕೋಟೆಯಲ್ಲಿ ನಡೆದಂತಹ ರೈತರ ಪ್ರತಿಭಟನೆ ಆಗಿರ್ಬೋದು, ಅಲ್ಲಿ ಹಿಂಸಾತ್ಮಕವಾಗಿ ನಡೆದಿತ್ತು. ಆ ಕಾರಣದಿಂದ ಇದು ಈ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885, ಇದನ್ನು ನೆನ್ಕೋಬೇಕು, 1885 ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಜಾರಿಗೆ ಬಂತು. ಸೊ ಹಿಂಸಾತ್ಮಕ ಪ್ರತಿಭಟನೆಗಳ ನಂತರ 1885 ಭಾರತೀಯ ಟೆಲಿಗ್ರಾಫ್ ಕಾಯ್ದೆಯ ತಾತ್ಕಾಲಿಕ ಅಮಾನತು ಟೆಲಿಕಾಂ ಸೇವೆಗಳ ಅಡಿಯಲ್ಲಿ ದೆಹಲಿಯ ಕೆಲವು ಪ್ರದೇಶಗಳಲ್ಲಿ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಲು ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿತು. ಸೊ ಇಷ್ಟೇ, ಕೆಲವೊಂದು ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಬಂದ್ ಮಾಡೋದು. ಇದು ಡೆಲ್ಲಿಯಲ್ಲಿ ಮೊನ್ನೆ ಮಾಡಿದ್ದಾರೆ, ಯಾವಾಗ ಜನವರಿ 26ರಂದು. ಸೊ ಇದು ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885. ಸೊ ಈ 1885 ನಾವು ನೋಡ್ತೀವಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಸ್ಥಾಪನೆ ಆಗುತ್ತೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಹಾಫ್ ಬಡ್ಜೆಟ್ ಸಾಲಗಳು. ಸೊ ಏನಿದು ಹಾಫ್ ಬಡ್ಜೆಟ್ ಸಾಲ ಅಂತ ಅಂದರೆ, ಮೊದಲನೇದಾಗಿ ನೋಡಬೇಕು. ಸೊ ಇದು ಎಕನಾಮಿಕ್ ಟರ್ಮ್ ಆಗಿದೆ. KSCಗೆ ಕೇಳೋ ಪ್ರಾಬಬಿಲಿಟೀಸ್ ತುಂಬ ಇದೆ. KSCಗೆ ಈ ಥರದ ಕ್ವಶನ್ಸು ಎಕನಾಮಿಕ್ಸ್ ಸಬ್ಜೆಕ್ಟಿಂದ ಕೇಳ್ತಾರೆ. ಸೊ ಹಾಫ್ ಬಡ್ಜೆಟ್ ಸಾಲಗಳು ಕೇಂದ್ರದಿಂದ ನೇರವಾಗಿ ತೆಗೆದುಕೊಳ್ಳಲ್ಪಟ್ಟ ಸಾಲಗಳಲ್ಲ, ಕೇಂದ್ರದಿಂದ ನೇರವಾಗಿ ತೆಗೆದುಕೊಂಡಿದ್ದಲ್ಲ. ಆದರೆ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಸಾಲ ಪಡೆಯುವ ಮತ್ತೊಂದು ಸಾರ್ವಜನಿಕ ಸಂಸ್ಥೆ. ಸೊ PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಕರೀತಾರೆ. ಇದು ಸಾರ್ವಜನಿಕ ಸಂಸ್ಥೆ, ಆದರೆ ದಿಸ್ ಈಸ್ ಡೈರೆಕ್ಟೆಡ್ ಬೈ ದ ಗೌರ್ನಮೆಂಟ್ ಟು ಟೇಕ್ ಅ ಲೋನ್ ಫ್ರಮ್ ಅದರ್ ಎಂಟಿಟಿ. ಅಂತಹ ಸಾಲಗಳನ್ನು ಸರ್ಕಾರದ ಖರ್ಚು ಅಗತ್ಯಗಳನ್ನು ಪೂರೈಸಲು ಬಳಸಲಾಗುತ್ತದೆ. ಆದರೆ ಸಾಲದ ಹೊಣೆಗಾರಿಕೆ ಕೇಂದ್ರದ ಮೇಲೆ ಇಲ್ಲದಿರುವುದರಿಂದ ಸಾಲವನ್ನು ರಾಷ್ಟ್ರೀಯ ಹಣಕಾಸಿನ ಕೊರತೆಯಲ್ಲಿ ಸೇರಿಸಲಾಗಿಲ್ಲ. ರಾಷ್ಟ್ರೀಯ ಹಣಕಾಸಿನ ಕೊರತೆ ಅಂದರೆ ಫಿಸ್ಕಲ್ ಡೆಫಿಸಿಟಲ್ಲಿ ಸೇರಿಸಲು ಆಗುವುದಿಲ್ಲ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು? ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದ ರೆವೆನ್ಯೂ ಆಫ್ ದ ಗೌರ್ನಮೆಂಟ್, ಇದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಸೊ ಈ ಆಫ್ ಬಜೆಟ್ ಮೂಲಕ ತೆಗೆದುಕೊಂಡ ಸಾಲಗಳು ಈ ಫಿಸ್ಕಲ್ ಡೆಫಿಸಿಟಲ್ಲಿ ಆ್ಯಡ್ ಆಗೋದಿಲ್ಲ. ಸೊ ಇದು ಹಣಕಾಸಿನ ಕೊರತೆಯನ್ನು ಸ್ವೀಕಾರಾರ್ಹ ಮಿತಿಯಲ್ಲಿ ಇಡಲು ಸಹಾಯ ಮಾಡುತ್ತದೆ. ಸೊ ನಾವು ಇಷ್ಟ ತಿಳ್ಕೋಬೇಕು. ಹಾಫ್ ಬಜೆಟ್ ಸಾಲ ಅಂತಂದರೆ ಕೇಂದ್ರದಿಂದ ನೇರವಾಗಿ ತೆಗೆದುಕೊಂಡಿಲ್ಲದ ಸಾಲ, ಆದರೆ ಇದು ಕೇಂದ್ರದ ನಿರ್ದೇಶನದ ಮೇರೆಗೆ ಸಾರ್ವಜನಿಕ ಸಂಸ್ಥೆಯಿಂದ ತೆಗೆದುಕೊಂಡಂತಹ ಸಾಲವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಸೆಂಟ್ರಲ್ ಗೌರ್ನಮೆಂಟ್ NTPC, ಸೆಂಟ್ರಲ್ ಗೌರ್ನಮೆಂಟ್ NTPCಗೆ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ಗೆ ಡೈರೆಕ್ಟ್ ಮಾಡುತ್ತೆ ಸಾಲ ತಗೊಳ್ಳೋಕ್ಕೆ. ಸೊ ಈ ಸಾಲದ ಹೊಣೆ ಇವರಿಗಿರುತ್ತದೆ, NTPC ಇರ್ತದೆ, ಆದರೆ ಕೇಂದ್ರಕ್ಕೆ ಇರುವುದಿಲ್ಲ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ದ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಗ್ರೀನ್ ಟ್ಯಾಕ್ಸ್. ಸೊ ಗ್ರೀನ್ ಟ್ಯಾಕ್ಸ್ ಏನಕ್ಕೆ ಅಂತಂದರೆ ಎನ್ವಿರಾನ್ಮೆಂಟಿಗೆ ರಿಲೇಟೆಡ್ ಆಗಿದೆ. ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದರಲ್ಲಿ ಕೆಲವೊಂದು ಸ್ಟ್ಯಾಟ್ಸ್ ಬರುತ್ತೆ, ಸ್ಟ್ಯಾಟ್ಸ್ ಕೇಳಬಹುದು. ನೋಡೋಣ ಏನು ಇದು ಅಂತ. ಪರಿಸರ ಕಲುಷಿತಗೊಳಿಸುವ ಹಳೆಯ ವಾಹನಗಳ ಮೇಲೆ ಹಸಿರು ತೆರಿಗೆ ವಿಧಿಸಲು ನಿರ್ಧರಿಸಿದೆ. 15 ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ಇಲಾಖೆ ಮತ್ತು PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಡೆತನದ ವಾಹನಗಳನ್ನು ನೋಂದಣಿ ಮತ್ತು ರದ್ದುಗೊಳಿಸುವ ನೀತಿ ಇದಾಗಿದ್ದು, ಹಸಿರು ತೆರಿಗೆಯಿಂದ ಸಂಗ್ರಹಿಸಿದ ಆದಾಯವನ್ನು ಪ್ರತ್ಯೇಕ ಖಾತೆಯಲ್ಲಿ ಇಡಲು ಮತ್ತು ಮಾಲಿನ್ಯವನ್ನು ನಿಭಾಯಿಸಲು ಮತ್ತು ಹೊರಸೂಸುವಿಕೆಯನ್ನು ಮೇಲ್ವಿಚಾರಣೆಗಾಗಿ ರಾಜ್ಯಗಳಿಗೆ ಅತ್ಯಾಧುನಿಕ ಸೌಲಭ್ಯ ಸ್ಥಾಪಿಸಲು ಇದನ್ನು ನಾವು ಜಾರಿಗೆ ಗೊಳಿಸಿದ್ದೇವೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟು, ಎಷ್ಟು ವರ್ಷದ ಮೇಲ್ಪಟ್ಟಿನ ವಾಹನಗಳನ್ನು ರದ್ದುಗೊಳಿಸಬೇಕು ಅಂತಂದರೆ 15 ವರ್ಷದ ಮೇಲ್ಪಟ್ಟಿನ
ವಾಹನಗಳು. ಹಾಗೆ ಇದರಿಂದ ಗ್ರೀನ್ ಟ್ಯಾಕ್ಸಿಂದ ಕಲೆಕ್ಟ್ ಮಾಡಿದ ರೆವೆನ್ಯೂವನ್ನು ಪ್ರತ್ಯೇಕ ಖಾತೆಯಲ್ಲಿ ಇಟ್ಟು ಇದು ಮಾಲಿನ್ಯ ನಿಭಾಯಿಸಲು ಬೇಕಾದಂಥ ಫೆಸಿಲಿಟಿಗಳನ್ನು ಡೆವಲಪ್ ಮಾಡಬೇಕು. ಮತ್ತು ರಾಜ್ಯದಲ್ಲಿ ಹಸಿರು ಅನಿಲ ಹೊರಸೂಸುವಿಕೆಯ ಕಂಡುಹಿಡಿಯಲು ಮೇಲ್ವಿಚಾರಣೆಗೆ ಅತ್ಯಾಧುನಿಕ ಫೆಸಿಲಿಟೀಸ್ ಸೌಲಭ್ಯಗಳನ್ನು ಕೊಡಬೇಕಾಗಿದೆ. ಹಾಗೆ ಮತ್ತು ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನವೀಕರಿಸುವ ಸಮಯದಲ್ಲಿ 8 ವರ್ಷಕ್ಕಿಂತ ಹಳೆಯದಾದ ಸಾರಿಗೆ ವಾಹನಗಳಿಗೆ ರಸ್ತೆ ತೆರಿಗೆಯ 10ರಿಂದ 25% ದರದಲ್ಲಿ ಹಸಿರು ತೆರಿಗೆ ವಿಧಿಸಬಹುದು. ಹಾಗೆ 15 ವರ್ಷಗಳ ನಂತರ ನೋಂದಣಿ ಪ್ರಮಾಣೀಕರಣವನ್ನು ನವೀಕರಿಸುವ ಸಮಯದಲ್ಲಿ ವೈಯಕ್ತಿಕ ವಾಹನಗಳಿಗೆ ಹಸಿರು ತೆರಿಗೆ ವಿಧಿಸಲಾಗುವುದು. ಸಿಟಿ ಬಸ್ಗಳಂತಹ ಸಾರ್ವಜನಿಕ ಸಂಸ್ಥೆ ಹಾಗೂ ವಾಹನಗಳಿಗೆ ಕಡಿಮೆ ಹಸಿರು ತೆರಿಗೆ ವಿಧಿಸಲಾಗುವುದು. ಹೆಚ್ಚು ಕಲುಷಿತ ನಗರಗಳಲ್ಲಿ ನೋಂದಾಯಿಸಲ್ಪಡುವ ವಾಹನಗಳಿಗೆ ಹೆಚ್ಚಿನ ಹಸಿರು ತೆರಿಗೆ, ರಸ್ತೆ ತೆರಿಗೆ 50%. ಸೊ ಈ ಥರನೇ ಕ್ವಶನ್ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಬೌಟ್ ಗ್ರೀನ್ ಟ್ಯಾಕ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ತೆರಿಗೆಗೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಕೇಳಿ. ದ ಟ್ಯಾಕ್ಸ್ ಕಲೆಕ್ಟೆಡ್ ಫ್ರಮ್ ದ ಗ್ರೀನ್ ಟ್ಯಾಕ್ಸ್ ಕೆಪ್ಟ್ ಇನ್ ಅ ಸಪ್ರೇಟ್ ಅಕೌಂಟ್ ಅಂತ ಕೇಳ್ತಾರೆ. ಅಂದರೆ ಹಸಿರು ತೆರಿಗೆಯಿಂದ ಸಂಗ್ರಹಿಸಿದ ಎಲ್ಲ ತೆರಿಗೆಯನ್ನು ಒಂದೇ ಅದಕ್ಕೆ ಆದಂತಹ ಬೇರೆ ಖಾತೆಯಲ್ಲಿ ಇಡುತ್ತಾರೆ. ಸೊ ಸರಿಯಾಗಿರುತ್ತದೆ. ಹಾಗೆ ಹೆಚ್ಚು ಕಲುಷಿತ ನಗರಗಳಲ್ಲಿರುವ ವಾಹನಗಳಿಗೆ ರಸ್ತೆ ತೆರಿಗೆ 50% ಹಸಿರು ತೆರಿಗೆಯನ್ನು ಹಾಕ್ತಾರೆ. ಸೊ ಅದು ಕರೆಕ್ಟಾಗಿರುತ್ತೆ. ಈ ಥರನೇ ಕ್ವಶನ್ ಇರುತ್ತೆ. ಹಾಗೆ ಇಲ್ಲಿ ನೋಡೋಣ ಯಾವುದ್ಯಾವುದಕ್ಕೆ ಈ ಹಸಿರು ತೆರಿಗೆ ಅಪ್ಲೈ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದ್ಯಾವುದಕ್ಕೆ ಅಪ್ಲೈ ಆಗಲ್ಲ ಅಂತ ನೋಡೋದಾದರೆ ವೆಹಿಕಲ್ಸ್ ಲೈಕ್ ಸ್ಟ್ರಾಂಗ್ ಹೈಬ್ರಿಡ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಆಲ್ಟರ್ನೇಟಿವ್ fuels like CNG, ethanol, LPG, compressed natural gas, ethanol, liquid petroleum gas. ಹಾಗೆ ಸ್ಟ್ರಾಂಗ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಎಲೆಕ್ಟ್ರಿಕ್ ವಾಹನಗಳು ವಿಚ್ ರನ್ಸ್ ಥ್ರೂ ಎಲೆಕ್ಟ್ರಿಕ್ ಚಾರ್ಜ್, ದೇ ಆರ್ ಕಾಲ್ಡ್ ಹೈಬ್ರಿಡ್ ವೆಹಿಕಲ್ಸ್. ಹಾಗೆ ಅತಿ ಮುಖ್ಯವಾಗಿ ಫಾರ್ಮಿಂಗ್ ವೆಹಿಕಲ್ಸ್ ಸಚ್ as ಟ್ರ್ಯಾಕ್ಟರ್, ಹಾರ್ವೆಸ್ಟರ್, ಟಿಲ್ಲರ್. ಟ್ರ್ಯಾಕ್ಟರ್ ಮತ್ತು ಟಿಲ್ಲರ್ಗಳಿಗೆ ಈ ಹಸಿರು ತೆರಿಗೆ ವಿಧಿಸಲು ಆಗುವುದಿಲ್ಲ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದು ತುಂಬ ಇಂಪಾರ್ಟೆಂಟ್, ನಾನು ಹೇಳಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಿಗೆ ಸಂಬಂಧಿಸಿದ್ದು. US ತಾಲಿಬಾನ್ ಪೀಸ್ ಡೀಲ್. ಉತ್ತರ ಅಮೇರಿಕಾ ಮತ್ತು ತಾಲಿಬಾನ್ ಅಂದರೆ ಅಫ್ಘಾನಿಸ್ತಾನದ ಶಾಂತಿ ಒಪ್ಪಂದ ಇದಾಗಿದೆ. ಇದು US ಮತ್ತು ತಾಲಿಬಾನ್ ಈ ಎರಡರ ಮಧ್ಯೆ 29 ಫೆಬ್ರವರಿ 2020 ಇದು ಈ ಶಾಂತಿ ಒಪ್ಪಂದ ನಡೆದಿದ್ದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಹಾಗೂ US ಅಮೇರಿಕಾ ಈ ಎರಡೂ ರಾಷ್ಟ್ರ ಮತ್ತು ಸಂಘಟನೆ ತಮ್ಮ ಸೈನ್ಯವನ್ನು ಅಫ್ಘಾನಿಸ್ತಾನದಲ್ಲಿ ಶಾಂತಿ ಕಾಪಾಡಲು ಬಿಟ್ಟಿತ್ತು. ಅದನ್ನು ಈ ತಾಲಿಬಾನ್ ಪೀಸ್ ಡೀಲ್ ಮುಖಾಂತರ ಹಿಂಪಡೆಯುತ್ತಿದೆ ಅಮೇರಿಕಾ. ಸೊ ಏನಕ್ಕೆ ಅಂದರೆ ಈಗ ಹೊಸದಾಗಿ ಜೋ ಬಿಡೆನ್ ಬಂದಿದ್ದಾರಲ್ಲ, ಅವರ ವಿಷನ್ ಆ ಥರ ಇದೆ ಅಂತ ನಾವು ನೋಡ್ಬೋದು. ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ದ ಪೀಸ್ ಇನ್ ಅಫ್ಘಾನಿಸ್ತಾನ್ ಫಾರ್ ಇಂಡಿಯಾ ಅಂದರೆ ಅಫ್ಘಾನಿಸ್ತಾನ ಶಾಂತಿಯುತವಾಗಿದ್ದರೆ ಇಂಡಿಯಾಗೆ ಏನು ಉಪಯೋಗವಾಗಲಿದೆ ಅಂತ ನಾವು ನೋಡೋದಾದರೆ, India has called for renewed efforts for establishing enduring peace and stability and putting an end externally sponsored terrorism and violence in Afghanistan. ಸೊ ಇಂಡಿಯಾನು ಕೂಡ ಅಫ್ಘಾನಿಸ್ತಾನದಲ್ಲಿ ಟೆರರಿಸಮ್ ವಿಚ್ ಈಸ್ ಸ್ಪಾನ್ಸರ್ಡ್ ಅಂದರೆ ಬೇರೆಯವರಿಂದ ಉತ್ತೇಜಿತವಾದ ಭಯೋತ್ಪಾದನೆ, ಇದನ್ನು ಕೂಡ ಇಂಡಿಯಾ ಅಫ್ಘಾನಿಸ್ತಾನದಲ್ಲಿ ಖಂಡಿಸುತ್ತದೆ. ಹಾಗೆ ಆರ್ಥಿಕ ದೃಷ್ಟಿಯಿಂದ ಭಾರತಕ್ಕೆ ಅಫ್ಘಾನಿಸ್ತಾನದ ಪ್ರಾಮುಖ್ಯತೆ ಏನಂತ ಅಂದರೆ, ಭಾರತವು ಒಟ್ಟಾರೆಯಾಗಿ ಅರಬ್ ಕಂಟ್ರಿಗಳ ಮೇಲೆ ತನ್ನ ಪೆಟ್ರೋಲಿಯಂ ಉತ್ಪನ್ನ ಆಗಿರ್ಬೋದು, ಆಮದು ಆಗಿರ್ಬೋದು,
ಸೊ ನಾವು ಈ ಅರಬ್ ಕಂಟ್ರಿಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಹಾಗಿರಬೇಕಾದ್ರೆ ಅಫ್ಘಾನಿಸ್ತಾನ ನಮಗೆ ದಾರಿ, ಅಂದರೆ ನಾವು ಆನ್ ದ ವೇ ನಮಗೆ ಸಿಗುವಂಥದ್ದು. ಅಲ್ಲಿಂದ ನಮಗೆ ಈ ಗಲ್ಫ್ ಕಂಟ್ರೀಸ್ ಏನಿದೆ ಹತ್ತಿರ ಆಗ್ತವೆ. ಹಾಗಾಗಿ ಅಲ್ಲಿ ಶಾಂತಿ ನೆಲೆಸಿದರೆ ನಾವು ಈಸಿಯಾಗಿ ಅಫ್ಘಾನಿಸ್ತಾನದ ಮೂಲಕ ನಮ್ಮ ವ್ಯಾಪಾರ ವಹಿವಾಟುಗಳನ್ನು ಅರಬ್ ಗಲ್ಫ್ ಕಂಟ್ರಿಗಳೊಂದಿಗೆ ನಾವು ಮಾಡಬಹುದು. ಹಾಗಾಗಿ ನಮಗೆ ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸಿ ಉತ್ತಮ ಆಡಳಿತ ಆದರೆ ಭಾರತಕ್ಕೆ ಹೆಚ್ಚಿನ ಉಪಯೋಗವಾಗಲಿದೆ. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.